ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಡೀನ್ ಆಗಿರ್ತಕ್ಕಂಥ ಶ್ರೀ ಸದಾನಂದ ಅವರಿಗೆ ಅವರು ಒಂದು ಸ್ಯಾಂಪ್ಲಿಂಗ್ ಕೊಡುವುದರ ಮುಖಾಂತರ ಮತ್ತೊಮ್ಮೆ ಸ್ವಾಗತಿಸಬೇಕೆಂದು ಅವರಿಗೆ ವಿದ್ಯಾರ್ಥಿಗಳು ದಯಮಾಡಿ ಶಾಂತತೆಯಿಂದ ಇರಬೇಕು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅತ್ಯಂತ ಹಿರಿಯ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಮುಖ್ಯ ಅತಿಥಿಯ ಸ್ಥಾನವನ್ನು ವಹಿಸಿದಂತಹ ವೇದಿಕೆ ಮೇಲೆ ನಮ್ಮೊಂದಿಗೆ ಕೈಜೋಡಿಸಿ ಸದಾ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಸ್ಎಸ್ ಹಿರೇಮಠ್ ಸಿವಾಯ್ಸಿಡಿ ಕಲಾ ತಂಡ ಹರ್ಲಾಪುರ್ ತಾಲೂಕು ಕುಂದಗೋಳ ಜಿಲ್ಲಾ ಧಾರವಾಡ ಇವರಿಂದ ಜಾಗೃತ ಜಾನಪದ. ಇವರು ರಾಜ್ಯ ಹೊರ ರಾಜ್ಯದಲ್ಲಿ ನೂರಾರು ಕಾರ್ಯಕ್ರಮ ನೀಡುತ್ತಾರೆ. ಹಂಪಿ ಉತ್ಸವ, ದಸರಾ ಉತ್ಸವ, ಆಳ್ವಾಸ್ ನುಡಿಸಿರಿ ಅಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಮಿಲ್ಲರಾಗಿದ್ದಾರೆ. ಈ ಸಂಘಟನೆಗೆ ಒಂದು ಜೋರ ಚಪ್ಪಾಳೆ ಈ ಸಂದರ್ಭದಲ್ಲಿ ಹೊಡಿಬೇಕು ಅಂತ ಹೇಳ್ತಾ ನಿಜವಾಗಿ ಕೂಡ ಒಂದು ಅದ್ಭುತ 40 ಕಲಾ ತಂಡಗಳು ಇಲ್ಲಿ ಸಮ್ಮಿಳಿತಗೊಂಡಿರೋದು ನಿಜವಾಗ್ಲೂ ಖುಷಿ ಕೊಟ್ಟಿದೆ. ದೊಡ್ಡ ದೊಡ್ಡ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ನಮ್ಮಿಂದ ಆಸೀನರಾಗಿದ್ದಾರೆ. ಜನಪದಕ್ಕಾಗಿ ತಾವೆಲ್ಲ ಕಾಯ್ದೋರಾಗ
ಇವತ್ತು ಹೆಂಗಿರ್ತಕ್ಕಂಥ ಒಂದು ಹಾಡನ್ನ ಈ ಸಂದರ್ಭದಲ್ಲಿ ಹಾಡ್ತಿದ್ದು ತಾವೆಲ್ಲ ಕೇಳಬೇಕು ಅಂತ ವಿನಂತಿ. ಇವಾಗ ನಾವೆಲ್ಲ ಬಂದಿದೀವಿ, ನಮ್ಗೆ ಅವಾಗಿನ ಕಾಲ ಹೇಗಿತ್ತು ಇವಾಗಿನ ಕಾಲ ಹೇಗಿತ್ತು ಅಂತ ಒಂದ್ಸರಿ ನೀವು ಪಾಡಂತೀರಿ ಯಾವತ್ತ ಇವತ್ತೇನಾಗೈತ್ರಿ
ಎಮ್ಮಿ ಮ್ಯಾಲ ಹತ್ತಿದ್ವಿ ಎತ್ತಿನ ಗಾಡ್ಯಾಗ ಹತ್ತಿದ್ವಿ ಎತ್ತಿನ ಗಾವಾಗ ಸಣ್ಣೋರಿದ್ದಾಗ ಕಳ್ಳ ಪೊಲೀಸ್ ಆಡ್ತಿದ್ವಿ ಕುಂಟೆ ಪಲ್ಲೆ ಆಡ್ತಿದ್ವಿ ಕಳ್ಳ ಪೊಲೀಸ್ ಆಡ್ತಿದ್ವಿ ಕುಂಟೆ ಪಿಲ್ಲೆ ಆಡ್ತಿದ್ವಿ ಕಳ್ಳ ಪೊಲೀಸ್ ಆಡ್ತಿದ್ವಿ ಕುಂಟೆ ಪಲ್ಲೆ ಆಡ್ತಿದ್ವಿ. ಮುಂದೆ ಹೋಗ್ಬೇಡ್ರಿ ಬ್ಯಾಡ್ರಿ. ಹಲೋ ಹಲೋ ಇದು ಬಾಬಾ ಸರ್ ಸರ್ ಹಲೋ ಇದೀನ ತಮಗ ಸಂಸ್ಕೃತಿ ಮಹಿಮೆಯ ಬಿಡಿಸಿ ಹೇಳುವೆನು ತಮ್ಮ ಮುಂದೆ. ಮೊದಲಿಗೆ ಸರಸ್ವತಿ ತಾಯಿಗೆ ಶರಣಾರ್ಥಿ ಕೂಡಿಕೊಂಡ ದೈವಗಳ ನಮನ. ಇದೀನ ತಮಗ ಸಂಸ್ಕೃತಿ ಮಹಿಮೆ ಬಿಡಿಸಿ ಹೇಳುವೆನು ತಮ್ಮ ಮುಂದೆ. ಈಗ ಹುಬ್ಬಳ್ಳಿ ನಗರದಾಗ ಅಡಿಯ ಮರ ಪರಿಜಿನೊಳಗ ಹುಬ್ಬಳ್ಳಿ ನಗರದಾಗ ಅಡಿಯ ಮರ ಪರಿಜಿನೊಳಗ 25ನೇ ವರ್ಷದ ವರ್ಷಾಚರಣೆಯೊಳಗ ತಾವು ಚಂದಾಗಿ ಸೇರಿದಿದೆ ಅಂದಾಗಿ ಹೇಳು ಸಂಸ್ಕೃತಿ ಮಹಿಮೆಯ ತಮ್ಮ ಮುಂದೆ. ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಉಳಿಸುವುದಕ್ಕೆ ಹಳ್ಳಿಯಮ್ಮರ ಕಾಲೇಜು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ತಿಳಿಸಾಕ ಬಂತಾರ ಅವರಿಗೆ ಜನಪದ ಲೋಕದ ಪರವಾಗಿ ಸಂಸ್ಥೆಗೊಂಡು ನಮ್ಮ ಶರಣಾರ್ಥಿ. ಬಂದ್ರಿ IBMR ಕಾಲೇಜು ಬರೀ ವಿದ್ಯಾರ್ಥಿಗಳಿಗೆ ಬರೀ ವಿದ್ಯೆಯನ್ನು ಕೊಡುವುದರ ಜೊತೆಗೆ ಸಂಸ್ಕೃತಿಯನ್ನು ಕೊಡ್ತಾ ಇದ್ದಾರೆ, ಸಂಪ್ರದಾಯವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು IBMR ಕಾಲೇಜು ಮಾಡ್ತಾ ಇರೋದು ಬಹಳ ಖುಷಿ ತರುವಂಥ ಕೆಲಸ. ಈಗಾಗಲೇ ನಮ್ಮ ಜನಪದ ಕಲಾ ಸಂಬಯ್ಯ ತಂಡ ಈಗಾಗಲೇ ನಮ್ಮ ಸಂಸ್ಕೃತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಹಾಡುಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಭಾರತ ಇಡೀ ಪ್ರಪಂಚದೊಳಗೆ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ. ಇಡೀ ಭಾರತ ದೇಶ ಒಂದು ಜಗಲಿಯ ಸ್ಥಾನವನ್ನು ಪಡೆದುಕೊಂಡಿದ್ದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಕ್ಕೆ ಹೆಸರಾದ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಅಂತ ದೇಶದ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಕ್ಕೆ ಇವತ್ತು ನಮ್ಮ ಜನಪದ ಕಲೆಯನ್ನ ಮಕ್ಕಳಿಗೆ ತಿಳಿಸ್ಕೊಡುವಂತ ಕೆಲಸವನ್ನ IBMR ಕಾಲೇಜ್ ಮಾಡಾಕತ್ತಿರಲ್ಲ. ಆ ಕಾಲೇಜಿನ ಸಮಸ್ತ ದೈವಕ್ಕೆ ಚೇರ್ಮನ್ ಮತ್ತು ಇತರ ಸದಸ್ಯರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳುವ ಜೊತೆಗೆ ಇನ್ನು 3 ದಿನಗಳ ಕಾಲ ಮಹತ್ವದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಆಹಾರದ ಉತ್ಸವ ಇರ್ಬೋದು, ಉಡುಗೆ ಉತ್ಸವ ಇರ್ಬೋದು, ರಥೋತ್ಸವ ಇರ್ಬೋದು, ಇವತ್ತು ಸಾಂಸ್ಕೃತಿಕ ಪಾರಂಪರಿಕ ಉತ್ಸವ ಇವತ್ತು ಈಗಾಗಲೇ ಪಾರಂಪರಿಕವಾಗಿ ಉದ್ಘಾಟನೆ ಆಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಇವತ್ತು ಮೆರವಣಿಗೆ ಇದೆ. ಇಂತೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತನ್ನ 25ನೇ ವರ್ಷದ ಕಾರ್ಯಕ್ರಮವನ್ನ ಬಹಳ ಖುಷಿಯಿಂದ ಆಚರಣೆ ಮಾಡುವುದು ಬಹಳ ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ. ಕಲೆ, ಸಾಹಿತ್ಯ, ಸಂಗೀತ ಉಳಿವಿಗಾಗಿ ಈ ಕಾಲೇಜು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದು ನಮಗೆಲ್ಲ ಒಂದು ಸಂತೋಷವನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಜನಪದ ಸಂಸ್ಕೃತಿ ಕಲೆಯನ್ನ ಉಳಿಸ್ಕೊಂಡು ಹೋಗೋಣ. ಅದನ್ನು ಉಳಿಸ್ಕೊಂಡು ಹೋದ್ರೆ ಮುಂದೆ ನಮಗೂ ಒಂದು ಜೀವನಕ್ಕೆ ಬೆಲೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆ ನಿಟ್ಟಿನೊಳಗೆ ಇವತ್ತಿನ ಮೂಲ ಜನಪದ ಅಂದ್ರೆ ನಾವೆಲ್ಲ ಮಾಡ್ತು ಬಿಟ್ಟೇವೆ. ಬೀಸು ಕಲ್ಲಿನ ಪದ, ಹಂತಿ ಪದ, ಗೀಗಿ ಪದ, ಲಾವಣಿ ಪದ, ಚೌಕಿ ಪದ. ದಂಡಿಗೋಗತ್ತೇನೆ ರಂಗ ಬಂಡಿ ಸುತ್ತ ಮಾಡೆ ಬಡಿಗಾರ ನೈನ ಕರೆದು
ಗುಡಿಯ ದುರ್ಗವ್ವ ನಿನ್ನ ಗುಡಿಯ ಹೊಸ ಗುಡಿಯ ಯಾರ ಕಟ್ಟಿಸ್ಯಾರೆ ಸ್ಯಾನವ ಉಣುವಂತ ರೈತರೇ ನಮ್ಮ ಹೂಗಳು ಓದು ಬರಹ ಬಾದಿರ್ತಕ್ಕಂಥ ನಮ್ಮ ತಾಯಂದಿರು ಹಾಡ್ತಕ್ಕಂಥ ಹಾಡುಗಳು ಇವೆಲ್ಲ ಸೋಪಾನ ಪದಗಳು. ಹಂತಿ ಪದ, ಗೀಗಿ ಪದ, ಲಾವಣಿ ಪದ, ಚೌಡಿಕೆ ಪದ ಎಲ್ಲ ಹಾಡುಗಳನ್ನು ಈಗಾಗಲೇ ನಮ್ಮ ಸಂಭ್ರಮ ಹೇಳಿದ್ರೆ ಹತ್ತಿ ಕಡೆಗೆ ಬತ್ತಿ ಕಡೆಗೆ ಅವೆಲ್ಲ ಹಾಡುಗಳನ್ನು ನಾವು ಸಣ್ಣದಿದ್ದಾಗ ಹಾಡ್ಕೊಂತ ಬೆಳೆದಂಥವರು. ಅಂತ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸ್ಕೊಂಡ ಎತ್ತ ತಂದೆ ತಾಯಿಗಳನ್ನ ನಾವು ಮರೆಯೋದು ಬೇಡ. ನಾವು ಡಾಕ್ಟರ್ ಆಗೋಣ, ಎಂಜಿನಿಯರ್ ಆಗೋಣ, ಏನೆಲ್ಲ ಆಗೋಣ, ಫಾರನ್ಗೆ ಹೋಗೋಣ, ಆದ್ರೂ ನಮ್ಮ ತಂದೆ ತಾಯಿಯಂದ್ರೆ ಮರೆಯೋದು ಬೇಡ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಬೇರೆ ಬಹಳ ಆಗಿದೆ. ಯಾಕಂದ್ರೆ ಇನ್ನೂ ನಾವು ಬಿಸಿಲಿನೊಳಗೆ ಮೆರವಣಿಗೆ ಹೋಗಬೇಕಾಗಿದೆ. ಆ ನಿಟ್ಟಿನೊಳಗೆ ಇವತ್ತ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಇವತ್ತು ಪ್ರೀತಿಯಿಂದ ನಮ್ಮ ಮಹೇಂದ್ರ ಕರ್ವಿ ಸರ್ ಇರ್ಬೋದು, ಯಾಳಗಿ ಇರ್ಬೋದು, ನಮ್ಮ ಬೆಳಗ್ಲಿಯವರು ಇರ್ಬೋದು, ಎಲ್ಲರೂ ಪ್ರೀತಿಯಿಂದ ಕರೆದು ಇವತ್ತ ಅವಕಾಶ ಮಾಡಿಕೊಡಿರ್ತಕ್ಕಂಥ ತಮಗೆಲ್ಲರಿಗೂ ಕಲ್ಲು ಕೊಟ್ಟ ಮಗ ಎಲ್ಲಾ ಭಾಗ್ಯ ಹೋಗಲಿ, ಪಲ್ಲಕ್ಕಿ ಮ್ಯಾಗ ಮಗ ಬರಲಿ. ಈ ಕಾಲೇಜಿಗೆ ಒಳ್ಳೊಳ್ಳೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿಸ್ತಕ್ಕಂಥ ಕಲಾವಿದರನ್ನು ಕರೆದುಕೊಂಡು ಬಂದು ಅವರಿಗೆ ಗೌರವಿಸುವಂತ ಕೆಲಸವನ್ನು ಈ ಸಂಸ್ಥೆ ಮಾಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ನಾವು ಬರುವಾಗಲೂ ಏನ್ ತಂದಿಲ್ಲ, ಹೋಗುವಾಗಲೂ ಏನ್ ತಂದಿಲ್ಲ, ಮನೆಗೆ ಹೋಗುವಾಗ ಚಲೋ ಕೆಟ್ಟ ಎಡ ಅನ್ನೋದನ್ನ ನಾವು ನೆನಪಿಟ್ಟುಕೊಂಡು ಕೊನೆಯದಾಗಿ ಎಲ್ಲಿಂದ ನೀ ಬಂದಿ ಅಲ್ಲಿಂದ ಏನ್ ತಂದಿ ಅನ್ನುವಂಥ ಹಾಡಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೊಯ್ದು ಮನುಜ, ಇದು ತಿಳಿದು ನೀ ನಗಿಯೋ ಮನುಜ. ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ, ಎಲ್ಲಿಂದ ಏನೊಯ್ದು ಮನುಜ, ಇದು ತಿಳಿದು ನೀ ನಗಿಯೋ ಮನುಜ, ಇದು ತಿಳಿದು ನೀ ನಗಿಯೋ ಮನುಜ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೆಣ್ಣು, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಡಗ, ಅಂತಾನಿ ಬಡದಾಡಿ, ಅಂತಾನಿ ಕಡದಾಡಿ ದುಡುಗೆಲ್ಲೋ ಮನುಜ. ಹೋಗುವಾಗ ಬರತಾರೆ ಮನುಜ, ಇದು ತಿಳಿದು ನೀ ನಗಿಯೋ ಮನುಜ, ಇದು ತಿಳಿದು ನೀ ನಗಿಯೋ ಮನುಜ. ನನ್ನ ಹೊಲ, ನನ್ನ ಮನೆ, ನನ್ನ ಬೆಳ್ಳಿ, ನನ್ನ ಬಂಗಾರ, ಅಂತಾನಿ ಕಡದಾಡಿ, ಅಂತಾನಿ ಬಡದಾಡಿ ತುಳಸಿಯೋ ಮನುಜ. ಹೋಗುವಾಗ ಬರತಾವೆ ಸದಾಶಯವನ್ನ ಹೊಂದ ಈಗಾಗಲೇ ಬೆರಳಿಗೆ ಹೋಗಬೇಕಾಗಿತ್ತು, ಬಹಳಷ್ಟು ಲೇಟ್ ಆಗಿದೆ. ಹಾಗಾಗಿ ಮತ್ತೆ ಬೇರೆ ಅವಕಾಶ ಸಿಕ್ಕಾಗ ಮಾತನಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಒಂದು IPMR ಸಂಸ್ಥೆ ಬೆಳೆಯಲಿ ಬೆಳೆಯಲಿ ಬೆಳಗಲಿ ಬೆಳಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತದೆ. ಜೈ ಕರ್ನಾಟಕ. This remarkable achievement has been done with everyone's supports like you. I especially thank everyone who are in this journey, directly, indirectly, and going forward. We need similar kind of support to achieve the 100 years milestone. I thank you, everyone here, especially Ramamiri sir, Dalvi sir, and team, directors, everyone who has been a part of it. Okay, thank you very much. We wish you all the best. ನಮ್ಮ ಜನಪದ ಧನ್ಯವಾದಗಳು. ಒಂದನೇ ಕಲಾ ತಂಡದವರು ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ಗಣ್ಯಮಾನ್ಯರು ಛಾಯಾಚಿತ್ರವನ್ನು ತೆಗೆದುಕೊಳ್ಳಬೇಕು. ಒಂದನೇ ಕಲಾವಿದರು
ಎಲ್ಲರಿಗೂ. ಇವತ್ತಿನ ದಿನ ನಾವು ಹುಬ್ಬಳ್ಳಿಯಲ್ಲಿ ನಮ್ಮ IBMR ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಸಾಂಸ್ಕೃತಿಕ ಉತ್ಸವದಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಎಂಜಾಯ್ ಮಾಡಿ, ಎಲ್ಲರೂ ಭಾಗವಹಿಸಿ 3 ದಿನದ ಈ ಕಾರ್ಯಕ್ರಮದಲ್ಲಿ ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಸೊ ಇವತ್ತಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸೊ ಮಾರ್ನಿಂಗ್ ಎಲ್ಲ ನಮ್ಮದು ಜಗ್ಗಲಿಗೆ ಇರ್ಬೋದು, ಜಾನಪದ ಹಾಡು ಇರ್ಬೋದು, ಜಾನಪದ ನೃತ್ಯ ಇರ್ಬೋದು, ಕಲಾವಿದರು ಇದ್ದಾರೆ. ಸೊ ಸುಮಾರಾಗಿ ಒಂದು ಮೋರ್ ದೆನ್ 100 ಮೇಲೆ ಕಲಾವಿದರು ಇವತ್ತು ಬಂದಿದ್ದಾರೆ ನಮ್ಮ ಇದರಲ್ಲಿ ಭಾಗವಹಿಸಲಿಕ್ಕೆ. ಅವರೆಲ್ಲ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ನಮ್ಮ ಸಾಂಸ್ಕೃತಿಕ ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೀವು ದಯವಿಟ್ಟು ಅದರಲ್ಲಿ ಭಾಗಿಯಾಗಿ ನೀವು ಅದನ್ನು ಅನುಭವಿಸುವಾಗಿ ವಿನಂತಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ IBMR ಕಾಲೇಜಿನಲ್ಲಿ ರಜತ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯುಕ್ತ 3 ದಿನದ ಕಾರ್ಯಕ್ರಮವನ್ನು ನಾವು ಉತ್ಸವವಾಗಿ ಬಹಳ ಉತ್ಸುಕತೆಯಿಂದ ನಾವು ಆಚರಿಸ್ತಾ ಇದ್ದೀವಿ. 25 ವರ್ಷಗಳ ಈ ರಜತ ಮಹೋತ್ಸವನ ನಾವು ನಮ್ಮ ಸಂಸ್ಥೆಯ ಜೊತೆಗೆ, ಚೇರ್ಮನ್ ಅವ್ರ ಜೊತೆಗೆ ಹಾಗೂ ಮಕ್ಕಳ ಜೊತೆಗೆ, ಸಿಬ್ಬಂದಿಯವರ ಜೊತೆಗೆ ಹಾಗೂ ಹುಬ್ಬಳ್ಳಿ ಧಾರವಾಡದವರ ಜೊತೆಗೆ ನಾವು ಈ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಹೆರಿಟೇಜ್ ಫೆಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದು ನಮ್ಮ ಒಂದು ನಾರ್ತ್ ಕರ್ನಾಟಕ ಹಬ್ಬದ ಸಂಸ್ಕೃತವನ್ನು ಉಳಿಸಿಕೊಳ್ಳಲು ಹಾಗೂ ಮಕ್ಕಳಿಗೆ ಅದನ್ನು ತಿಳಿಸಿಕೊಳ್ಳಲು ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಈ ವೇದಿಕೆಯಲ್ಲಿ ನಾನಾ ಥರದ ಜನಪದ ಆಗಿರ್ಬೋದು, ಕಲಾ ತಂಡದವರಾಗಿರ್ಬೋದು, ನೃತ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಈ ಥರ ಎಲ್ಲ ನಾವು ಸಂಸ್ಕೃತವನ್ನು ಈ ವೇದಿಕೆಯನ್ನು ರಚಿಸಿ ಆಚರಿಸ್ತಾ ಇದ್ದೀವಿ, ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಈ ಶುಭ ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ರಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಬಂದ್ಬಿಟ್ಟು ಸುಮಾ ಮಹೇಂದ್ರಕರ್, ಡೈರೆಕ್ಟರ್ ಟ್ರಸ್ಟಿ ಆಗಿ IBMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಜೊತೆಗೆ 350ರಿಂದ 500 ಸಿಬ್ಬಂದಿಯೊಳಗೂ ನಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೂ 2000ದಿಂದ 3000 ಹುಡುಗರು ಈ ವಿದ್ಯಾರ್ಥಿಗಳು ನಮ್ಮ ಕೆಲಸದಲ್ಲಿ ಈ ಉತ್ಸವದಲ್ಲಿ IBMR ಉತ್ಸವದಲ್ಲಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಹುಬ್ಬಳ್ಳಿ ಧಾರವಾಡದವರಿಗೆ ನಾನು ಚಿರಋಣಿ ಆಗಿರ್ತೀನಿ. ಇವತ್ತು ನೀವಿರಲಿಲ್ಲ ಅಂದಿದ್ರೆ ನಾವು ಇರಲಿಲ್ಲ. ನೀವು ನಮ್ಮನ್ನು ನಂಬಿ ಇವತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ IBMRಗೆ ಈ ವಿದ್ಯಾರ್ಥಿಗಳಾಗಿ ನೀವು ಕಳಿಸ್ಕೊಟ್ಟಿದ್ದೀರಾ. ಇದು ನಮ್ಮ ಒಂದು ಚಿರಋಣಿಯಾಗಿ ಮತ್ತು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ನಾವು ಇದನ್ನು IBMRನಲ್ಲಿ ಎಂಪವರಿಂಗ್ ಜನ್ರೇಷನ್ ಅಂತ ಒಂದು ನಾವು ಟ್ಯಾಗ್ಲೈನ್ ಹಾಕೊಂಡಿದ್ದೀವಿ. ಈ ಟ್ಯಾಗ್ಲೈನನ್ನು ಎಂಪವರಿಂಗ್ ಜನ್ರೇಷನ್ ಅಂತಂದರೆ ನಾವು ಯುವಕರಿಗೆ ನಾವು ಯಾವ ರೀತಿಯಾಗಿ ನಡೆಸಬೇಕು ಅಂತೇಳಿ, ಯಾವ ರೀತಿಯಾಗಿ ಮುಂದಿನ ಪೀಳಿಗೆಯನ್ನು ನಾವು ಸಶಕ್ತರಾಗಿ ನಾವು ಬೆಳೆಸಲಿಕ್ಕೆ ಇವತ್ತು IBMR ಉದ್ದೇಶಪೂರ್ವಕವಾಗಿ ಮತ್ತು ಇದರ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಕಾರ್ಯಕ್ರಮವನ್ನು, ಈ ಥರ ವೇದಿಕೆಯನ್ನು ಸಿದ್ಧಪಡಿಸಿ ಎಲ್ಲ ರೀತಿಯಿಂದ ಓವರ್ ಆಲ್ ಡೆವಲಪ್ಮೆಂಟ್ ಆಗಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ.